ಚೇಳೂರಿನಲ್ಲಿ ಸಂಭ್ರಮದ 80ನೇ ಸ್ವಾತಂತ್ರ್ಯೋತ್ಸವ ವಿದ್ಯಾರ್ಥಿಗಳ ಆಕರ್ಷಕ ಮೆರವಣಿಗೆ. ಚೇಳೂರು ತಾಲೂಕು ಕೇಂದ್ರದಲ್ಲಿ ಶನಿವಾರ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶ್ರದ್ಧಾ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ತಾಲೂಕು ಕಚೇರಿ ಮುಂಭಾಗದಲ್ಲಿ ತಹಸೀಲ್ದಾರ್ ಶ್ವೇತಾ ಬಿಕೆ ಧ್ವಜಾರೋಹಣ ನೆರವೇರಿಸಿದರು. ನಂತರ ಪಟ್ಟಣದ ಕೆಪಿಎಸ್ ಶಾಲಾ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಬಳಿಕ ಕೆಪಿಎಸ್ ಶಾಲೆಯಿಂದ ಆರಂಭಗೊಂಡ ಬೃಹತ್ ಮೆರವಣಿಗೆಯಲ್ಲಿ ವಿವಿಧ ಶಾಲೆಗಳ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡರು. ಶಾಲಾ ಮಕ್ಕಳು ಬ್ಯಾಂಡ್ ಸೆಟ್ನೊಂದಿಗೆ ರಾಷ್ಟ್ರಧ್ವಜ ಹಾಗೂ ಮಹಾತ್ಮ ಗಾಂಧಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಗಳನ್ನು ಹಿಡಿದು ಘೋಷಣೆಗಳು ಕೂಗಿ ವಿದ್ಯಾರ್ಥಿಗಳು ದೇಶಭಕ್ತಿ ಮೆರೆದರು. ಮೆರವಣಿಗೆಯುದ್ದಕ್ಕೂ ದೇಶಭಕ್ತಿ ಗೀತೆಗಳಿಗೆ ನೃತ್ಯ, ಕೋಲಾಟ ಪ್ರದರ್ಶಿಸಿ ಸಾರ್ವಜನಿಕರ ಗಮನ ಸೆಳೆದರು. ಮೆರವಣಿಗೆಯು ಸರ್ಕಾರಿ ಆಸ್ಪತ್ರೆವರೆಗೆ ಸಾಗಿ ಅಲ್ಲಿಂದ ವೃತ್ತ ನಿರೀಕ್ಷಕರ ಕಚೇರಿ ಮಾರ್ಗವಾಗಿ ಕೆಪಿಎಸ್ ಶಾಲಾ ಆವರಣ ತಲುಪಿತು. ತಹಸೀಲ್ದಾರ್ ಶ್ವೇತಾ ಬಿಕೆ ಮಾತನಾಡಿ, ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಶಿಕ್ಷಣ, ಕಂದಾಯ, ಪೊಲೀಸ್ ಹಾಗೂ ಆರ್ಡಿಪಿಆರ್ ಇಲಾಖೆಯ ಸಿಬ್ಬಂದಿಗೆ ಧನ್ಯವಾದಗಳು ತಿಳಿಸಿದರು. ಕಾರ್ಯಕ್ರಮದ ನಿಜವಾದ ಕೇಂದ್ರ ಬಿಂದು ಶಾಲಾ ಮಕ್ಕಳು ಎಂದು ಅಭಿನಂದಿಸಿದರು. ಬಿಎಸ್ಪಿ ತಾಲೂಕು ಅಧ್ಯಕ್ಷರಾದ ಆನಂದ್ರವರು ಸ್ವಾತಂತ್ರ್ಯಕ್ಕಾಗಿ ಹಲವಾರು ಮಹಾನ್ ಗಣ್ಯರ ಶ್ರಮ ಹಾಗೂ ತಮ್ಮ ಪ್ರಾಣಗಳನ್ನು ಕಳೆದುಕೊಂಡ ವೀರರ ಪರಿಚಯವನ್ನು ಹಂಚಿಕೊಂಡು ಹಾಡಿ ಹೊಗಳಿದರು. ಇನ್ನು ಸುಮಾರು ವಿಷಯಗಳನ್ನು ವಿದ್ಯಾರ್ಥಿಗಳಲ್ಲಿ ತಿಳಿಸಿ ಭಾಷಣವನ್ನು ಮುಕ್ತಾಯ ಮಾಡಿದರು. ಕಾರ್ಯಕ್ರಮದಲ್ಲಿ ಪಿಎಸ್ಐ ಗಣೇಶ್, ಕೆ ಶಿರಸ್ತೇದಾರ್ ಸತೀಶ್, ಆರ್ಐ ಈಶ್ವರ್, ಗ್ರಾಮ ಆಡಳಿತಾಧಿಕಾರಿಗಳಾದ ಜಗ್ಗು, ಅನಿತಾ, ರವಣಮ್ಮ, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಗ್ರಾಮ ಸಹಾಯಕರಾದ ಜಿರಿಪಿಗಾರಪಲ್ಲಿ ಶ್ರೀನಿವಾಸ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಬ್ರಿಟಿಷರು ಬಂದು ಬೇರೆ ದೇಶಗಳಿಗೆ ಬಂದು ವ್ಯಾಪಾರಕ್ಕೆ ಬಂದಂತ ಅನೇಕರು ಅವರು ಪೂರ್ವಿಕರು ತುಂಬಾ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಆದರೆ ಈ ಸ್ವತಂತ್ರ ಹೋರಾಟಕ್ಕೋಸ್ಕರ ಹೋರಾಟಗಾರರು, ಚಳವಳಿಗಾರರು, ನಮ್ಮ ದೇಶದ ಮಹಾತ್ಮ ಗಾಂಧೀಜಿ ಇರ್ಬೋದು, ನೆಹರು ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಕಿತ್ತೂರು ಚೆನ್ನಮ್ಮನವರು ಇರ್ಬೋದು, ಅನೇಕ ಚಳವಳಿಯನ್ನು ಹೋರಾಟಗಾರರನ್ನು ಬಂದು ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಮಹನೀಯರನ್ನ ಇವತ್ತು ನಾವು ನೆನೆಸ್ಕೊತಾ ಇದ್ದೇವೆ. ಅಂದ್ರೆ ಅವರು ಆದ್ರೆ ನಮ್ಮಲ್ಲಿ ದ್ವೇಷ ಇದೆಯಲ್ವಾ, ದ್ವೇಷವನ್ನು ಮುರಿಯಬೇಕು, ಪ್ರೀತಿಯನ್ನು ಕಟ್ಟಬೇಕು. ನಾವೆಲ್ಲ ಅವೆರಡರ ಬಗ್ಗೆ ಸಮನ್ವಯತೆಯನ್ನು ಸಾಧಿಸಿಕೊಂಡು ಹೋಗ್ತಕ್ಕಂಥ ಹೊಣೆಗಾರಿಕೆಯನ್ನು ಬೆಳೆಸ್ಕೋಬೇಕು. ಅದು ನಮ್ಮ ಸ್ವಾತಂತ್ರ್ಯ ನಾನು ಭಾವಿಸ್ತೇನೆ. ತಮ್ಮ ಕುಟುಂಬವನ್ನು ಪೋಷಣೆ ಮಾಡೋದಕ್ಕೆ ಬೆಂಗಳೂರಿಗೋ, ಮೈಸೂರಿಗೋ, ಹೈದರಾಬಾದ್ಗೋ ಗಾರ್ಮೆಂಟ್ ಕೆಲಸಕ್ಕೆ ಹೋಗುವ ಹೆಣ್ಣು ಮಗಳು ಮನೆ ಸೇರ್ಕೊಳ್ತಾರೋ ಇಲ್ವೋ ಅಂತಕ್ಕಂಥ ಆತಂಕದಲ್ಲಿದ್ದೀವಲ್ವಾ, ಈ ಆತಂಕವನ್ನು ಕಳೆದರೆ ನಮಗೆ ಸ್ವಾತಂತ್ರ್ಯ ಸಿಗ್ತದೆ. ಇವತ್ತು ಪ್ರತಿದಿನ ಜೀವನ ಪೋಷಣೆಗಾಗಿ ಸೊಪ್ಪನ್ನು, ಕೊತ್ತಂಬರಿಯನ್ನು, ತರಕಾರಿಯನ್ನು ಮಾಡ್ತಕ್ಕಂಥ ಹೆಣ್ಣು ಮಗಳು ನಮ್ಮ ಫ್ರೀ ಬಸ್ ಅನ್ನು ಬಳಸ್ಕೊಳ್ಳೋಕೆ ನಿನ್ನ ಭುಜಂಗಳು, ಗಂಗೆ ಯಮುನೆಯರೇ ಈ ಭಾರತ ಮಾತೆಯ ಕರುಳಿನ ಮಾಂಗಲ್ಯ, ದೆಹಲಿ ಅವಳ ಹೃದಯ, ನಾಗಪುರ ಅವಳ ನಾಭಿ, ವಿಂಧ್ಯ ಪರ್ವತಗಳೇ ಅವಳ ಸೊಂಟ, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ಡಾಬು, ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ಘಟ್ಟಗಳು, ಪಾದ ಪದ್ಮಗಳೇ ಕನ್ಯಾಕುಮಾರಿ, ಶ್ರೀಲಂಕಾ ಭಾರತ ಮಾತೆಯ ಚರಣಕ್ಕೆ ಅರ್ಪಿಸಿದ ಸುಂದರ ಗುಲಾಬಿ ಹೂವು, ಸಮುದ್ರ ದೇವಿ ಭಾರತ ಮಾತೆಯ ಪಾದವನ್ನು ತೊಳೆಯುತ್ತಿದ್ದಾನೆ, ವಾಯುದೇವ ಚಾಮರವನ್ನು